ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನನ್ನ ಪ್ರೆಗ್ನೆನ್ಸಿ ಸ್ಟೋರಿ ಆ್ಯಂಡ್ ಗೌರ್ಮೆಂಟಲ್ಲಿರೋ ಸ್ಕೀಮ್ಸ್ ಫಾರ್ ಪ್ರೆಗ್ನೆಂಟ್ ವುಮೆನ್ಸ್ ಎಲ್ಲನೂ ಶೇರ್ ಮಾಡ್ತೀನಿ. ಕೊನೆವರೆಗೂ ನೋಡಿ. ವೆಲ್ಕಮ್ ಬ್ಯಾಕ್. ಓಕೆ, ಸೊ ಏನಂತಂದರೆ ನಾನು ಫಸ್ಟಿಂದ ಎಲ್ಲನೂ ಇನ್ಫಾರ್ಮ್ ಮಾಡ್ತೀನಿ. ಸೊ ನಾನು ಯಾವುದೇ ಥರ ಸ್ಕ್ರಿಪ್ಟ್ ಅಥವಾ ಏನೂ ಬರ್ಕೊಂಡಿಲ್ಲ. ಸೊ ಈ ವಿಡಿಯೋಸ್ ಪಾರ್ಟ್ ವೈಸ್ ಬರುತ್ತೆ. ಸೊ ಕೊನೆವರೆಗೂ ನೋಡಿ. ಈ ವಿಡಿಯೋದಲ್ಲಿ ಏನೇನು ಇಂಪಾರ್ಟೆಂಟ್ ಥಿಂಗ್ಸ್ ಸಿಗುತ್ತೆ ಅಂದರೆ, ಸೊ ನನ್ನ ಪ್ರೆಗ್ನೆನ್ಸಿ ಸ್ಟೋರಿ, ನನಗೇನಾದರೂ ಮುಂಚೆ ಪ್ರೆಗ್ನೆನ್ಸಿ ಆಗಿದೆ, ಸೊ ಅದರದ್ದು ಏನಾಯಿತು, ಅದಾದಮೇಲೆ ಪ್ರೆಗ್ನೆಂಟ್ ಆದಮೇಲೆ ಏನೇನು ಸ್ಕ್ಯಾನ್ ಮಾಡಿಸ್ದೆ, ಎಷ್ಟು ವೀಕ್ಸಲ್ಲಿ ಹೋದೆ, ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದ ನನಗೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಏನೇನು ಸಿಕ್ತು, ಆಫ್ಟರ್ ಪ್ರೆಗ್ನೆನ್ಸಿ ಏನೇನು ಸಿಕ್ತು, ಆ್ಯಂಡ್ ನನಗೆ ಎಷ್ಟು ವೀಕ್ಸಲ್ಲಿ ಬೇಬಿ ಬಾರ್ನ್ ಆಯಿತು, ಎಷ್ಟು ವೆಯ್ಟ್ ಇತ್ತು. ಸೊ ಎಲ್ಲನೂ ಈ ವಿಡಿಯೋ ಸೀರೀಸಲ್ಲಿ ಇರುತ್ತೆ. ವೀಡಿಯೋಸ್ನ ಕೊನೆವರೆಗೂ ನೋಡಿ. ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ನಾನು ಪಾರ್ಟ್ಸ್ ವೈಸ್ ಮಾಡ್ತೀನಿ, ಆ್ಯಂಡ್ ದಿಸ್ ವಿಲ್ ಬಿ ಪಾರ್ಟ್ 1. ಓಕೆ, ಸೊ ಲೆಟ್ ಮೀ ಸ್ಟಾರ್ಟ್. ಸೊ ಬೇಸಿಕಲಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಆಗಿದ್ದು 2022 ನನಗೆ ಮದುವೆ ಆಗಿ ಆಲ್ಮೋಸ್ಟ್ 1.5 ಇಯರ್ ಆದಮೇಲೆ ಸೊ ನನಗೆ ಫಸ್ಟ್ ಪ್ರೆಗ್ನೆನ್ಸಿ ಆಯಿತು ಇನ್ ದ ಮಂತ್ ಆಫ್ ಜೂನ್ ಆರ್ ಸಮಥಿಂಗ್. ಓಕೆನಾ. ಸೊ ಅದಾದಮೇಲೆ ನಾವು ಡಾಕ್ಟರ್ಸ್ ಹತ್ರ ಹೋದ್ವಿ, ಆ್ಯಂಡ್ ಅವರು ಫಸ್ಟ್ ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದರು. ಆವಾಗ ನನಗೆ ಇನ್ನು ಬೇಬಿ ಹಾರ್ಟ್ ಬೀಟ್ ಬಂದಿರಲಿಲ್ಲ. ವಿದಿನ್ 4 ವೀಕ್ಸ್ ಏನೋ ಹೋಗಿದ್ವಿ ಅಷ್ಟೇ. ಸೊ ಬಂದಿರಲಿಲ್ಲ. ಸೊ ಡಾಕ್ಟರ್ ಏನು ಹೇಳಿದ್ರು ಅಂದರೆ, ಇನ್ನೂ ಒಂದು 2 ವೀಕ್ಸ್ ಬಿಟ್ಕೊಂಡು ಬನ್ನಿ, ಸಿನ್ಸ್ ಹಾರ್ಟ್ ಬೀಟ್ ಬಂದಿಲ್ಲ ಅಲ್ವಾ, ಸೊ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ನೋಡೋಣ ಅಂತಂದರು. ಸೊ ಇನ್ನೂ ನಾವು 2 ಅಲ್ಲ 3 ವೀಕ್ಸ್ ಬಿಟ್ಕೊಂಡೇ ಹೋಗಿದ್ವಿ. ಸೊ ಆಲ್ಮೋಸ್ಟ್ ಅದು 5 ವೀಕ್ಸ್ ಮೇಲೆ ಆಗಿತ್ತು. ಸೊ 5 to 6 ವೀಕ್ಸ್ ಮೇಲೆ ಆಗಿತ್ತು. ಬಟ್ ಆದರೂ ಅದು ಹಾರ್ಟ್ ಬೀಟ್ ಬಂದಿರಲಿಲ್ಲ. ಸೊ ಡಾಕ್ಟರ್ ಏನು ಹೇಳಿದ್ರು, ಇದನ್ನು ಕಂಟಿನ್ಯೂ ಮಾಡೋದು ಬೇಡ, ಬಿಕಾಸ್ 5 ವೀಕ್ಸ್ ಆದಮೇಲೆ ಹಾರ್ಟ್ ಬೀಟ್ ಕಾಣಿಸಿಲ್ಲ ಅಂತಂದರೆ ಇದನ್ನು ಟರ್ಮಿನೇಟ್ ಮಾಡಿಬಿಡೋಣ ಅಂತ. ಸೊ ನಾವು ಅವರು ನಮಗೆ ಗೊತ್ತಿರೋ ಡಾಕ್ಟರ್ ಆ್ಯಂಡ್ ನಮ್ಮ ಸಿಸ್ಟರ್ಸ್ ಎಲ್ಲರೂ ಅಲ್ಲೇ ಹೋಗಿರೋದ್ರಿಂದ ವಿ ಬಿಲೀವ್ಡ್ ಆ್ಯಂಡ್ ವಿ ವರ್ ಲೈಕ್ ಓಕೆ, ವಿ ವಿಲ್ ಗೋ ಆ್ಯಂಡ್ ಟರ್ಮಿನೇಟ್ ಅಂತ. ಆ್ಯಂಡ್ ಅದು ತುಂಬ ಪೇನ್ಫುಲ್ ಇತ್ತು. ಸೊ ಏನಿಲ್ಲ, ಜಸ್ಟ್ ಅಲ್ಲೇ ಟ್ಯಾಬ್ಲೆಟ್ ಕೊಟ್ಟರು. ಸೊ ಟ್ಯಾಬ್ಲೆಟ್ ತೊಗೊಂಡೆ, ಆ್ಯಂಡ್ ವಿದಿನ್ ಫ್ಯೂ ಅವರ್ಸ್ ನನಗೆ ಬ್ಲೀಡಿಂಗ್ ಆಯಿತು. ಸೊ ಬ್ಲೀಡಿಂಗ್ ಒಂದು 4 to 5 ಡೇಸ್ ಆಯಿತು, ಆ್ಯಂಡ್ ಇಟ್ ವಾಸ್ ವೆರಿ ಪೇನ್ಫುಲ್. ನಾರ್ಮಲ್ ಪೀರಿಯಡ್ಸ್ಗಿಂತ ಸಿಕ್ಕಾಪಟ್ಟೆ ಪೇನ್ಫುಲ್ ಇತ್ತು. ಸೊ ಇದಾದಮೇಲೆ ನಾನು ಸ್ವಲ್ಪ ಬೇಜಾರಲ್ಲಿದ್ದೆ ಸ್ವಲ್ಪ ದಿನ, ಆ್ಯಂಡ್ ಆಲ್ಮೋಸ್ಟ್ 1 ಇಯರ್ ನಾವು ತಿರ್ಗಾ ಏನೂ ಪ್ಲ್ಯಾನ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಡಾಕ್ಟರ್ಸ್ ಹೇಳಿದರು ಲೈಕ್ ಇಮಿಡಿಯೇಟ್ಲಿ ನೀವು ಪ್ಲ್ಯಾನ್ ಮಾಡ್ಕೊಬೋದು ಅಂತ. ಬಟ್ ಐ ವಾಸ್ ನಾಟ್ ಇಂಟ್ರೆಸ್ಟೆಡ್ ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್. ಸೊ ಅದಾದಮೇಲೆ ಜೂನಲ್ಲಿ ಆಗಿದ್ದು, ಆ್ಯಂಡ್ ನಾವು ಆಗಸ್ಟಲ್ಲಿ ಅದನ್ನು ಜುಲೈಯಲ್ಲೇನೋ ರಿಮೂವ್ ಮಾಡಿಸಿದ್ವಿ. ಆ್ಯಂಡ್ ಸೊ ಅದಾದಮೇಲೆ ವಿ ಹ್ಯಾಡ್ ಅ ಪ್ಲ್ಯಾನ್ ಫಾರ್ ಅನ್ ಇಂಟರ್ನ್ಯಾಷನಲ್ ಟ್ರಿಪ್. ಸೊ ಅದಾದಮೇಲೆ ವಿ ಥಾಟ್ ವಿಲ್ ಪ್ಲ್ಯಾನ್ ಆ್ಯಂಡ್ ಕಮ್ ಅಂತ ಡಿಸೈಡ್ ಮಾಡಿದ್ವಿ. ಸೊ ಏನಾಯಿತು ಅಂತಂದರೆ, ಒಂದು ಸಲ ನಮ್ಮದು ಪ್ಲ್ಯಾನ್ ಇದ್ದಿದ್ದು ಫಾರ್ ಟ್ರಿಪ್ ಇನ್ ದ ಮಂತ್ ಆಫ್ ಫೆಬ್ರವರಿ ಆರ್ ಮಾರ್ಚ್ ಇನ್ ದ ನೆಕ್ಸ್ಟ್ ಇಯರ್. ಸೊ ಬಿಫೋರ್ ದ್ಯಾಟ್ ನಾನು ಒಂದು ಸಲ ಹೋಗಿ ಡಾಕ್ಟರ್ನ ಮೀಟ್ ಮಾಡ್ಕೊಂಡು ಬಂದಿದ್ದೆ. ಜಸ್ಟ್ ರೆಗ್ಯುಲರ್ ಚೆಕಪ್, ಗೈನಾಕ್ ಚೆಕ್ ಥರ ಹೋಗಿದ್ದೆ ಅಷ್ಟೇ. ಸೊ ಅಲ್ಲಿಗೆ ಹೋದಾಗ ಅವರು ನನಗೆ ತಿರ್ಗಾ ಒಂದು ಸಲ ಸ್ಕ್ಯಾನ್ ಮಾಡಿಸ್ಕೊಂಡು ಬರೋಕ್ಕೆ ಹೇಳಿದ್ರು. ಸೀಯಿಂಗ್ ದ್ಯಾಟ್ ಏನೂ ಪ್ರಾಬ್ಲಮ್ ಇಲ್ಲ, ಲೈಕ್ ಫಸ್ಟ್ ಪ್ರೆಗ್ನೆನ್ಸಿ ಅದು ನಾನು ಟರ್ಮಿನೇಟ್ ಮಾಡಿಸಿದ್ನಲ್ವ, ಅದೆಲ್ಲ ಕ್ಲಿಯರ್ ಆಗಿದೆಯೋ ಇಲ್ವೋ ಅಂತ ನೋಡೋಕ್ಕೆ. ಸೊ ಅದು ಹೊಟ್ಟೆಯಲ್ಲಿ ಗರ್ಭಕೋಶದಲ್ಲಿ ಏನೂ ಇರಲಿಲ್ಲ, ಎಲ್ಲ ಕ್ಲಿಯರ್ ಆಗಿತ್ತು. ಬಟ್ ಸ್ಕ್ಯಾನಲ್ಲಿ ಗೊತ್ತಾಯಿತು ನನಗೆ ಫಾಲೋಪಿಯನ್ ಟ್ಯೂಬ್ಸಲ್ಲಿ ಇನ್ನೂ ಅದರದ್ದು ಫ್ಯೂ ಥಿಂಗ್ಸ್ ಇನ್ನೂ ಇತ್ತು ಅಂತ. ಸೊ ಅದಕ್ಕೆ ನಮಗೆ ಒಂದು ಪ್ರೊಸೀಜರ್ ಸಜೆಸ್ಟ್ ಮಾಡಿದ್ರು. ಸೊ ಆ ಪ್ರೊಸೀಜರ್ ಮಾಡಿಸಿ ಅದಾದಮೇಲೆ ನೀನು ಟ್ರಿಪ್ಪಿಗೆ ಹೋಗ್ಬಿಡ್ಬಾ, ದೆನ್ ಯು ಕ್ಯಾನ್ ಪ್ಲ್ಯಾನ್ ಅಂತ ಡಾಕ್ಟರ್ ಹೇಳಿದರು. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಆ ಪ್ರೊಸೀಜರ್ ಅಷ್ಟು ಡಿಫಿಕಲ್ಟ್ ಇರಲ್ಲ, ಏನೋ ತುಂಬ ಲೈಕ್ ಜಸ್ಟ್ 20 ಮಿನಿಟ್ಸ್ ಪ್ರೋಸೆಸ್ ಇರುತ್ತೆ, ಮುಗಿಬಿಡುತ್ತೆ ಅಂತ ಡಾಕ್ಟರ್ ಇನ್ಫಾರ್ಮ್ ಮಾಡಿದ್ರು. ಸೊ ನಾನು ಅವಾಗ ವರ್ಕ್ ಹೋಗ್ತಿದ್ದೆ. ಸೊ ಹಾಫ್ ಡೇ ರಜೆ ತೊಗೊಂಡು ಐ ವೆಂಟ್ ಟು ದ ಕ್ಲಿನಿಕ್. ಸೊ ಹೋದ್ಮೇಲೆ ನನಗೆ ಒಂದು ಟ್ಯಾಬ್ಲೆಟ್ ಕೊಟ್ಟರು. ಸೊ ಟ್ಯಾಬ್ಲೆಟ್ ತೊಗೊಂಡು ಐ ಥಾಟ್ ಓಕೆ ಏನಿಲ್ಲ, ಜಸ್ಟ್ ನಾರ್ಮಲ್ ಪ್ರೊಸೆಸ್ ಮಾಡ್ತಾರೆ ಅಂತ ಅಂದ್ಕೊಂಡು ಐ ವೆಂಟ್ ಇನ್ಸೈಡ್, ಆ್ಯಂಡ್ ಇಟ್ ವಾಸ್ ವೆರಿ ಪೇನ್ಫುಲ್ ಗೈಸ್. ಇಟ್ ವಾಸ್ ರಿಯಲಿ ವೆರಿ ಪೇನ್ಫುಲ್ ವಿತೌಟ್ ಅನಸ್ತೇಷಿಯಾ ಇದನ್ನು ಮಾಡಿದ್ದು. ಸೊ
ಇಟ್ ವಾಸ್ ರಿಯಲಿ ವೆರಿ ಪೇನ್ಫುಲ್. ಅದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಸೊ ಅದು ಟ್ಯಾಬ್ಲೆಟ್ ನನಗೇನು ಕೊಟ್ಟಿದ್ರು ಏನಕ್ಕೆ ಅಂತಂದರೆ ಪೇನ್ ಆಗಬಾರ್ದು ಅಂತ. ಬಟ್ ನನಗೇನಾಯಿತು ಅಂತಂದರೆ ಆ ಪ್ರೋಸೆಸ್ ಆದಮೇಲೆ ಅವ್ರು ಹಂಗೆ ಕಳಿಸ್ಬಿಡ್ತಾರೆ, ಲೈಕ್ ಐ ಕ್ಯಾನ್ ರೆಸ್ಟ್ ಫಾರ್ 5 minutes ಆ್ಯಂಡ್ ದೆನ್ ದೇ ವಿಲ್ ಸೆಂಡ್ ಮೀ ಬ್ಯಾಕ್. ಸೆಂಟ್ ಮೀ ಬ್ಯಾಕ್. ನಾನು ವಾಶ್ರೂಮಲ್ಲಿ ಹೋಗಿ ಕಂಪ್ಲೀಟ್ ಟ್ಯಾಬ್ಲೆಟ್ಸ್ ಎಲ್ಲ ವಾಮಿಟ್ ಮಾಡ್ಕೊಂಡ್ಬಿಟ್ಟೆ. ಸೊ ಅಷ್ಟು ಪೇನ್ಫುಲ್ ಇತ್ತು. ಸೊ ಏನು ಮಾಡಿದ್ರು ಅಂತಂದರೆ, ಸೊ ನಮಗೆ ನಮ್ಮ ವಿಜೈನಲ್ ಇಂದ ಫ್ಯಾಲೋಪಿನ್ ಟ್ಯೂಬ್ಸ್ ಅಲ್ಲಿ ಎಂಟ್ರಿ ಇರುತ್ತಲ್ವ, ಸೊ ಅಲ್ಲಿವರೆಗೂ ವಾಟರ್ ಒಂದು ಸಿರಿಂಜಿಂದ ಸೊ ವಾಟರ್ ಬಿಡ್ತಾರೆ. ಸೊ ಆ ವಾಟರ್ ಬಿಟ್ಟಾಗ ಫೋರ್ಸ್ಗೆ ವಾಟ್ ಎವರ್ ಇಸ್ ದೇರ್ ದ ಬ್ಯಾಡ್ ಥಿಂಗ್ಸ್ ಬಿಫೋರ್ ಏನಿತ್ತು ಅದನ್ನೆಲ್ಲ ಸಿರಿಂಜಿಂದ ವಾಪಸ್ ಬರುತ್ತೆ. ಸೊ ಕೆಲವ್ರಿಗೆ ಯೂಶಲಿ ವಾಟರ್ ಬ್ಲಾಕ್ ಆಗಿರುತ್ತೆ, ಅದು ರಿಮೂವ್ ಆಗುತ್ತೆ. ಬಟ್ ನನಗೆ ಅದು ಬ್ಲೀಡಿಂಗ್ ಆಯಿತು, ಬಿಕಾಸ್ ಫಸ್ಟ್ ಟೈಮ್ ಆಗಿದ್ದಿದ್ದು ಅಲ್ಲೇ ಸ್ಟೋರ್ ಆಗಿತ್ತದು. ಸೊ ಅದಕ್ಕೋಸ್ಕರ ತಿರ್ಗಾ ಪ್ರೆಗ್ನೆನ್ಸಿ ಆಗ್ತಾ ಇರಲಿಲ್ಲ. ಓಕೆನಾ. ಸೊ ಈ ಪ್ರೋಸೆಸ್ ಒಂದು 20 ಮಿನಿಟ್ಸ್ ಆಗಿ ಆ್ಯಂಡ್ ಐ ಥಾಟ್ ಐ ವಿಲ್ ಗೋ ಫಾರ್ ಆಫ್ಟರ್ನೂನ್ ವರ್ಕ್, ಬಟ್ ಐ ಕುಡ್ ನಾಟ್. ಐ ಶುಡ್ ಹ್ಯಾವ್ ರೆಸ್ಟ್. ಸೊ ಬೇಸಿಕಲಿ ನಾನೊಂದು 2-3 ಡೇಸ್ ರೆಸ್ಟ್ ಮಾಡಿದೆ, ಅಷ್ಟು ಪೇನ್ಫುಲ್ ಇತ್ತು. ಸೊ ಇದಾದಮೇಲೆ ಯಾ ಡಾಕ್ಟರ್ ವಾಸ್ ಲೈಕ್ ಎವ್ರಿಥಿಂಗ್ ಇಸ್ ನಾರ್ಮಲ್, ನಿನ್ನ ಬ್ಲಡ್ ರಿಪೋರ್ಟ್, ನಿನ್ನ ಸ್ಕ್ಯಾನಿಂಗ್ಸ್ ಎಲ್ಲ ನಾರ್ಮಲ್ ಇದೆ, ಯು ಗೈಸ್ ಕ್ಯಾನ್ ಕಂಟಿನ್ಯೂ ಫಾರ್ ನಾರ್ಮಲ್ ಪ್ರೆಗ್ನೆನ್ಸಿ ಅಂತ ಇನ್ಫಾರ್ಮ್ ಮಾಡಿದರು. ಸೊ ವಿ ವೆಂಟ್ ಆನ್ ಅ ಟ್ರಿಪ್ ಆ್ಯಂಡ್ ಆರಾಮಾಗಿ ನನಗೆ ಆ್ಯಕ್ಚುಲಿ ಯಾವುದೇ ಥರ ಥಾಟ್ ಇರಲಿಲ್ಲ ತಿರ್ಗಾ ಬೇಬಿ ಆಗಬೇಕಿತ್ತು ಅಂತ. ರೀಸನ್ ಏನಕ್ಕೆ ಇದನ್ನು ಮಾಡಿಸಿದ್ದು ಅಂತಂದರೆ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಮಾತ್ರ. ಸೊ ಯಾ ಸೊ ಇದಾದಮೇಲೆ ಟ್ರಿಪ್ ಮುಗಿಸ್ಕೊಂಡು ವಿ ಕೇಮ್ ಬ್ಯಾಕ್. ಆಫ್ಟರ್ ದ್ಯಾಟ್ ಲೈಕ್ ನಾವು ನಾರ್ಮಲ್ ಲೈಫ್ನ ವಿ ವೇರ್ ಪ್ಲ್ಯಾನಿಂಗ್, ಆ್ಯಂಡ್ ಇದಾಗಿದ್ದು ಇನ್ ದ ಮಂತ್ ಆಫ್ ಫೆಬ್ರವರಿ. ಓಕೆ. ಸೊ ಆಫ್ಟರ್ ದ್ಯಾಟ್ ವಿ ವೆಂಟ್ ಟ್ರಿಪ್ ಆ್ಯಂಡ್ ವಿ ಕೇಮ್ ಬ್ಯಾಕ್, ಆ್ಯಂಡ್ ಯಾ ಎವ್ರಿ ಮಂತ್ ಲೈಕ್ ಎವ್ರಿಬಡಿ ಎಲ್ಸ್ ಐ ಯೂಸ್ ಟು ಚೆಕ್ ಆ್ಯಂಡ್ ಐ ಯೂಸ್ ಟು ಗೆಟ್ ಡಿಸಪಾಯಿಂಟೆಡ್ ಬಿಕಾಸ್ ಅದು ಆಗ್ತಾ ಇರಲಿಲ್ಲ. ಸೊ ಫೈನಲಿ ಐ ಡೋಂಟ್ ನೋ, ತುಂಬ ಗಾಡ್ನೆಲ್ಲ ಪ್ರೇ ಮಾಡಿ ಎಲ್ಲ ಆದಮೇಲೆ ಯಾ ಇನ್ ದ ಮಂತ್ ಆಫ್ ನವಂಬರ್ 2023 I yeah, so this was in 2024. Okay, yeah, the 24 ಅಲ್ಲಿ once again I got this positive. ಸೊ ಈ ಪಾಸಿಟಿವ್ ಬಂದಿದ ತಕ್ಷಣ ಸಿಕ್ಕಾಪಟ್ಟೆ ಖುಷಿ ಆಯಿತು, ಆ್ಯಂಡ್ ಇಟ್ ವಾಸ್ ವೆರಿ ಫಾಸ್ಟ್. ಯೂಶ್ವಲಿ ನನಗೆ ಮುಂಚೆ ಪ್ರೀವಿಯಸ್ ಮಂತ್ಸ್ ಎಲ್ಲ ತುಂಬ ಟ್ರೈ ಮಾಡ್ತಿದ್ದೆ, ಸ್ವಲ್ಪ ಲೇಟಾಗಿ ಬರ್ತಿತ್ತು, ನೆಕ್ಸ್ಟ್ ಡೇ ಬರ್ತಿತ್ತು, ಸೊ ಆ ಥರ ಆಗ್ತಿತ್ತು. ಬಟ್ ಇಟ್ ವಾಸ್ ವೆರಿ ಫಾಸ್ಟ್ ಆ್ಯಂಡ್ ಐ ವಾಸ್ 100% ಶ್ಯೂರ್ ದಟ್ ದಿಸ್ ವಿಲ್ ವರ್ಕ್. ಆ್ಯಂಡ್ ಇಮಿಡಿಯೇಟ್ಲಿ ನಮ್ಮ ಸಿಸ್ಟರ್ಗೆ ಕಳಿಸ್ದೆ, ಆ್ಯಂಡ್ ವಿ ವೆಂಟ್ ಟು ಡಾಕ್ಟರ್ ಆನ್ ದ ಸೇಮ್ ಡೇ, ಆ್ಯಂಡ್ ಶಿ ವಾಸ್ ಆಲ್ಸೋ ವೆರಿ ಹ್ಯಾಪಿ. ಆ್ಯಂಡ್ ಅವರು ಫಸ್ಟ್ ಸ್ಕ್ಯಾನ್ ಮಾಡೋಕ್ಕೆ ಇನ್ಫಾರ್ಮ್ ಮಾಡಿದ್ರು. ಸೊ ದಿಸ್ ವಾಸ್ ದ ಟೈಮ್ ಐ ವಾಸ್ ವೆರಿ ಸ್ಕೇರ್ಡ್, ಬಿಕಾಸ್ ಲಾಸ್ಟ್ ಟೈಮ್ ಈ ಸ್ಕ್ಯಾನ್ ಮಾಡಿಸಿದಾಗ ಐ ವಾಸ್ ಬೇಬಿ ಹಾರ್ಟ್ ಬೀಟ್ ಇನ್ನೂ ಬಂದಿರಲಿಲ್ಲ ಅಂತ. ಸೊ ಓಕೆ, ಹೋಗಿ ಮಾಡಿಸ್ದೆ, ಆ್ಯಂಡ್ ಆ್ಯಕ್ಚುಲಿ ಅಲ್ಲೂ ಕೂಡ ಹಾರ್ಟ್ ಬೀಟ್ ಇನ್ನೂ ಬಂದಿರಲಿಲ್ಲ. ಸೊ ಡಾಕ್ಟರ್ ವಾಸ್ ಲೈಕ್, ಡೋಂಟ್ ವರಿ, ಅದು ಸ್ಟ್ರಾಂಗಾಗಿ ಬಂದಿದೆ, ಕಮ್ ಬ್ಯಾಕ್ ಆಫ್ಟರ್ 1 week, ವಿ ವಿಲ್ ಚೆಕ್ ದ ಸ್ಕ್ಯಾನ್ ಒನ್ಸ್ ಅಗೇನ್ ಅಂತ ಇನ್ಫಾರ್ಮ್ ಮಾಡಿದ್ರು. ಸೊ ಐ ವೆಂಟ್ ಒನ್ಸ್ ಅಗೇನ್ ಆಫ್ಟರ್ 1 week, and that was the first time I heard my baby's heartbeat. So that is called basically confirmation pregnancy scan ಅಥವಾ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ ಅಂತ ಹೇಳ್ತಾರೆ. ಇದನ್ನು ನಾವು 5 to 11 weeks ಒಳಗಡೆ ಮಾಡಿಸ್ಬೇಕು. ಸೊ ಇದನ್ನು ಏನಕ್ಕೆ ಮಾಡ್ತಾರೆ ಅಂತಂದರೆ, ಬೇಬೀಸ್ ಹಾರ್ಟ್ ಬೀಟ್ ಬಂದಿದೆಯಾ ಅಥವಾ ಏನಾದರೂ ನಾವು ಒಂದೇ ಬೇಬಿ ಇದೆಯಾ ಅಥವಾ 2 ಬೇಬಿ ಇದೆಯಾ ಅಂತ ಚೆಕ್ ಮಾಡೋಕ್ಕೆ ಸೊ ಇದನ್ನು ಮಾಡಿಸ್ತಾರೆ. ಸೊ ಇದ್ರ ಜೊತೆಯಲ್ಲಿ ನನಗೆ ಕೆಲವು ಟ್ಯಾಬ್ಲೆಟ್ಸ್ ಅಥವಾ ಇದು ಕನ್ಫರ್ಮೇಷನ್ ಆಗೋಕ್ಕೆ ಆ್ಯಂಡ್ ಬೇಬಿ ಸ್ಟ್ರಾಂಗ್ ಆಗಿ ಬೆಳೆಯೋಕ್ಕೆ ನನಗೆ ಒಂದು ಇಂಜೆಕ್ಷನ್ ಕೊಟ್ಟರು. ಸೊ ದಿಸ್ ಇಸ್ ವೇರ್ ಇಟ್ ಆಲ್ ಸ್ಟಾರ್ಟೆಡ್, ಆ್ಯಂಡ್ ಫ್ರಮ್ ಹಿಯರ್ ಆನ್ ವಾಟ್ ಎವರ್ ಹ್ಯಾಪನ್ಸ್ ಎವ್ರಿಥಿಂಗ್ ವಿಲ್ ಬಿ ಗುಡ್ ಅಂತ ಡಾಕ್ಟರ್ ಇನ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಆ್ಯಕ್ಚುಲಿ ಈ ಟೈಮಲ್ಲಿ ಲೈಕ್ ಆಫ್ಟರ್ 6 weeks ಮದರ್ಸ್ಗೆ ಮೋಸ್ಟ್ ಆಫ್ ದ ಮದರ್ಸ್ಗೆ, ಲೇಡೀಸ್ಗೆ ಈ ವಾಮಿಟಿಂಗ್ ಸೆನ್ಸೇಷನ್ ಅಥವಾ ನಿದ್ದೆ ಬರದೇ ಇರೋದು, ಸುಸ್ತಾಗೋದು ಇದೆಲ್ಲ ಆಗ್ತಾ ಇರುತ್ತೆ. ಬಟ್ ನನಗೆ ಏನೂ ಆಗ್ತಾನೆ ಇರಲಿಲ್ಲ, ನಾನು ನಾರ್ಮಲಾಗೇ ಇರ್ತಿದ್ದೆ. ನನಗೆ ಅದಕ್ಕೆ ನನ್ನ ಬೇಬಿ ಹುಟ್ಟೋವರೆಗೂ ನನಗೆ ಡೌಟ್ ಇತ್ತು. ಐ ಮೀನ್ ಏನಕ್ಕೆ ಅಂತಂದರೆ, ನನಗೆ ಎಂಟೈರ್ ಪ್ರೆಗ್ನೆನ್ಸಿಯಲ್ಲಿ
ಐ ಡಿಂಟ್ ಅಂದರೆ ಒಂದು ಸಲನೂ ವಾಮಿಟ್ ಆಗಿಲ್ಲ, ಏನೋ ಸುಸ್ತಾಗಿಲ್ಲ. ಆ್ಯಂಡ್ ಕೊನೆ ಡೇ ಅಂದರೆ ಲೈಕ್ ನಾನು ಆ್ಯಕ್ಚುಲಿ ನೈಟ್ ಟ್ರಾವೆಲ್ ಮಾಡಿದ್ದು ಫಾರ್ ಡೆಲಿವರಿ. ಅವತ್ತಿನ 6 o'clock 7 o'clockವರೆಗೂ ನಾನು ಟ್ರಾವೆಲ್ ಮಾಡಿಕೊಂಡು ಹೊರಗಡೆ ತಿಂದ್ಕೊಂಡು ಆರಾಮಾಗಿ ಲೈಕ್ ಎವ್ರಿಬಡಿ ಎಲ್ಸ್ ಐ ವಾಸ್ ದೇರ್. ಸೊ ಫಾರ್ ದಿಸ್ ರೀಸನ್ ಐ ವಾಸ್ ವೆರಿ ಸ್ಕೇರ್ಡ್ ಬಿಕಾಸ್ ನನಗೇನು ಫೀಲ್ ಆಗ್ತಾ ಇರಲಿಲ್ಲ. ಅಂದರೆ ಟಯರ್ಡ್ನೆಸ್ ಆಗಲಿ ಅಥವಾ ವಾಟ್ ಎವರ್ ದ ಯೂಶಲಿ ಸಿಮ್ಟಮ್ಸ್, ನಾನು ಗೂಗಲಲ್ಲಿ ಸರ್ಚ್ ಮಾಡ್ತಿದ್ನಲ್ಲ, ಏನೂ ಸಿಮ್ಟಮ್ಸ್ ಫೀಲ್ ಆಗ್ತಾ ಇರಲಿಲ್ಲ. ಸೊ ಯಾ ಸೊ ದಿಸ್ ವಾಸ್ ದ ಥಿಂಗ್. ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಮೇಲೆ ಡಾಕ್ಟರ್ ವಾಸ್ ಲೈಕ್, ಇನ್ಮೇಲೆ ಯು ಹ್ಯಾವ್ ಟು ಬಿ ಕೇರ್ಫುಲ್, ಯು ಡೋಂಟ್ ಹ್ಯಾವ್ ಟು ಟ್ರಾವೆಲ್, ಅದು ಇದು ಬಿಕಾಸ್ ಫಸ್ಟ್ ಟೈಮ್ ಬೇರೆ ಹಂಗಾಗಿತ್ತಲ್ವಾ. ಸೊ ಈ ಥರ ಎಲ್ಲ ಇನ್ಫಾರ್ಮ್ ಮಾಡಿದರು. ಸೊ ನೆಕ್ಸ್ಟ್ ಅವರು ಸ್ಕ್ಯಾನ್ ಬರ್ಕೊಟ್ಟಿದ್ದು NT ಸ್ಕ್ಯಾನ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ನ್ಯೂಕ್ಲ್ ಟ್ರಾನ್ಸ್ಲೆಸಿ ಸ್ಕ್ಯಾನ್. ಈ ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅಂತ ಇನ್ಫಾರ್ಮ್ ಮಾಡ್ತೀನಿ. ಸೊ ಬೇಸಿಕಲಿ ಇದು 11 to 13 ವೀಕ್ಸ್ ಒಳಗಡೆ ಮಾಡಬೇಕು. ನನಗೆ 12 ವೀಕ್ಸ್ ಅಲ್ಲಿ ಬರೋಕ್ಕೆ ಹೇಳಿದರು. ಸೊ ಈ ಸ್ಕ್ಯಾನ್ ರಿಪೋರ್ಟ್ ಕೂಡ ತೋರಿಸ್ತೀನಿ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಆ್ಯಂಡ್ ಈ ಸ್ಕ್ಯಾನ್ ಏನಕ್ಕೆ ಮಾಡ್ತಾರೆ ಅಂತ ಇಲ್ಲೇ ಹೇಳ್ಬಿಡ್ತೀನಿ. ಸೊ ದಿಸ್ ಸ್ಕ್ಯಾನ್ ಯೂಸ್ ಟು ಏನಕ್ಕೆ ಮಾಡ್ತಾರೆ ಅಂದರೆ ಏನಾದರೂ ಅಬ್ನಾರ್ಮಲಿಟಿ ಇದೆಯಾ ನಮ್ಮ ಚೈಲ್ಡಲ್ಲಿ ಅಂತ. ಬಿಕಾಸ್ ಆ ವೀಕ್ ಅಷ್ಟೊತ್ತಿಗೆ, ದಟ್ ಈಸ್ 11 to 12 ವೀಕ್ಸ್, 2 ಮಂತ್ಸ್ ಒಳಗಡೆ ಆಲ್ಮೋಸ್ಟ್ ಆಲ್ ದ ಔಟ್ಸೈಡ್ ಬಾಡಿ ಪಾರ್ಟ್ ಏನಿದೆ ಲೈಕ್ ಹ್ಯಾಂಡ್ಸ್, ಲೆಗ್ಸ್, ಇದೆಲ್ಲ ಬಂದಿರುತ್ತೆ. ಬಟ್ ಇನ್ಸೈಡ್ ಆರ್ಗನ್ಸ್ ಇನ್ನೂ ಡೆವಲಪ್ ಆಗ್ತಾ ಇರುತ್ತೆ. ಸೊ ಈ ಆರ್ಗನ್ಸಲ್ಲಿ ಏನಾದರೂ ಅಬ್ನಾರ್ಮಲಿಟಿ ಇದೆಯಾ ಬೇಬಿಯಲ್ಲಿ ಅಂತ ನೋಡೋಕ್ಕೆ ಈ ಸ್ಕ್ಯಾನ್ ಮಾಡ್ತಾರೆ. ಸೊ ಈ ಸ್ಕ್ಯಾನ್ ಎಷ್ಟೊತ್ತಾಗುತ್ತೆ ಆ್ಯಂಡ್ ಇದ್ರದ್ದು ರಿಪೋರ್ಟ್ ನನ್ನ ಬೇಬಿದು ಯಾವ ಥರ ಇತ್ತು ಕಂಪ್ಲೀಟ್ಲಿ ನಾನು ನಿಮಗೆ ನೆಕ್ಸ್ಟ್ ಪಾರ್ಟಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಈ ವಿಡಿಯೋ ಐ ಥಿಂಕ್ ಇದೆ ಜಾಸ್ತಿ ಆಗಿತ್ತು. ಸೊ ದಟ್ಸ್ ಇಟ್. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ಅಪ್ಕಮಿಂಗ್ ವಿಡಿಯೋದಲ್ಲಿ ಐ ವಿಲ್ ಶೋ ಅಬೌಟ್ ದ ನೆಕ್ಸ್ಟ್ ಸ್ಕ್ಯಾನ್ಸ್ ಆ್ಯಂಡ್ ದ government kind of all the opportunities we get. So that's all for this video, guys. Hope you liked it. Please like, share, and subscribe to my YouTube channel. And yeah, whoever is expecting child, congratulations. Bye bye.